വറഹ്മത്തുള്ളാഹി തആല വബറകാതുഹു. ബിസ്മില്ലാഹി വൽഹംദുലില്ലാഹ് വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അജ്മഈൻ. ಅಮ್ಮಾ ಬಅದ್. ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ಪ್ರೀತಿಯ SSFನ ಕೊಡಗು ಜಿಲ್ಲಾ ಸಾಹಿತ್ಯ ವೇದಿಕೆಯಲ್ಲಿ ಸಾಹಿತ್ಯದ ರಸವನ್ನು ಹೀರಲು ಆಗಮಿಸಿದಂತಹ ಪ್ರೀತಿಯ ಪ್ರತಿಭೆಗಳೇ, ಈ ಒಂದು ವೇದಿಕೆಯಲ್ಲಿ ನನಗೆ ದಕ್ಕಿದಂತಹ ವಿಷಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯ ಎಂಬ ವಿಷಯದ ಕುರಿತಾಗಿದೆ. ಪ್ರೀತಿಯರೇ, ನಾವು ತಿಳಿದಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಕೊಂಡಾಡುವಂತಹ ಒಂದು ತಿಂಗಳಲ್ಲಾಗಿದ್ದೇವೆ ನಾವು ಒಂದುಗೂಡಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವರ್ಣನೆಗಳನ್ನು ಜಗತ್ತಿನ ಮುಕ್ಕು ಮೂಲೆಗಳಲ್ಲೂ ಆಚರಿಸುತ್ತಿರುವ, ಹಾಡುತ್ತಿರುವ, ಹೇಳುತ್ತಿರುವ ಪ್ರತಿಯೊಂದು ಸದಸ್ಯಗಳನ್ನು ನಮಗೆ ಕಾಣಬಹುದು, ಪ್ರತಿಯೊಂದು ಮಜ್ಲಿಸ್ಗಳನ್ನು ನಮಗೆ ಕಾಣಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವರ್ಣಿಸಲು ಅಸಾಧ್ಯ. ಎಷ್ಟು ವರ್ಣಿಸಿದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ವರ್ಣನೆಗೆ ಕೊನೆ ಇಲ್ಲ. ಪ್ರೀತಿಯರೇ, ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅಲ್ಲಿಂದ ಪ್ರವಾದಿಯವರನ್ನು ವರ್ಣಿಸುತ್ತಾ ಅಲ್ಲಿನ ಸೌಂದರ್ಯವನ್ನು ಹೇಳುತ್ತಾ, ವ ಅಹ್ಸನ ಮಿಂಕ ಲಂ ತರ ಕತ್ತು ಐನಿ ವ ಅಜ್ಮಲ ಮಿಂಕ ಲಂ ತಲಿದ್ ನಿಸಾ ಖುಲಿಕ್ತ ಮುಬರ್ರಅಂ ಮಿನ್ ಕುಲ್ಲಿ ಐಬಿನ್ ಕಅನ್ನಕ ಕದ್ ಖುಲಿಕ್ತ ಕಮಾ ತಶಾ ಎಂದು ಮಹಾನರಾದ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅಲ್ಲಿಂದ ಹಾಡುತ್ತಿದ್ದಾರೆ. ಪ್ರೀತಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಂತಹ ಒಂದು ಸೌಂದರ್ಯವುಳ್ಳ ಒಬ್ಬ ವ್ಯಕ್ತಿಯನ್ನು ಈ ಜಗತ್ತಿನಲ್ಲಿ ಯಾವ ತಾಯಿಯೂ ಕೂಡ ಹೆರಲಿಲ್ಲ. ಪ್ರವಾದಿಯಂತಹ ಒಬ್ಬ ಸೌಂದರ್ಯವುಳ್ಳ ವ್ಯಕ್ತಿಯನ್ನು ಈ ಜಗತ್ತಿನಲ್ಲಿ ಯಾರೂ ಕೂಡ ಕಂಡಿಲ್ಲ. ನನ್ನ ಕಣ್ಣಾರೆ ಪ್ರವಾದಿಯಂತಹ ಒಬ್ಬ ಸೌಂದರ್ಯವುಳ್ಳ ವ್ಯಕ್ತಿಯನ್ನು ಕಾಣಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಸೌಂದರ್ಯವನ್ನು, ಈ ಜೀವನವನ್ನು, ಈ ಸಂಶುದ್ಧಿಯನ್ನು, ಈ ಸಹನೆಯನ್ನು, ಈ ಸಾತಾಪವನ್ನು ಕಾಣುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಃವೇ ಯಾವ ರೀತಿ ನಾನು ಸೃಷ್ಟಿಸಬೇಕು ಎಂದು ಚಿಂತಿಸಿದ್ದಾರೆಯೋ ಅದೇ ರೀತಿಯಲ್ಲಿ ಸೃಷ್ಟಿಸಿದ ರೀತಿಯಲ್ಲಿದೆ. ಪ್ರೀತಿಯ ಮಿತ್ರರೇ, ನಾವು ತಿಳಿಯಬೇಕಾದದ್ದು, ಯಾವುದಾದರೂ ರೀತಿಯಲ್ಲಿ ಮದುವೆಗಳು ಆಡಿದರೆ ಸಾಲದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಹಾಡಿದ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಮಾತ್ರವಲ್ಲ, ಅದೆಷ್ಟೋ ಭೌತಿಕವಾದಿಗಳು ಕೂಡ ಪ್ರವಾದಿಯವರ ಕೀರ್ತನೆಗಳನ್ನು ಹೇಳಿದ್ದಾರೆ, ಪ್ರವಾದಿಯವರ ಕುರಿತು ಹೇಳಿದ್ದಾರೆ, ಹಾಡುಗಳು ಆಡಿದ್ದಾರೆ. ಪ್ರೀತಿಯರೇ, ನಮಗೆ ತಿಳಿಯಬಹುದು, ಯಾವುದಾದರೂ ಅಲ್ಲಿನ ಚರ್ಮದ ಮಹಿಮೆಯ ಸೌಂದರ್ಯ ಹೇಳಿದರೆ ಸಾಲದು. ಪ್ರವಾದಿಯ ಸೌಂದರ್ಯಕ್ಕೆ ನಮಗೆ ಕಾಣಬಹುದು, ಮಾನವತಾವಾದಿಯಾಗಿ ಮನುಕುಲವನ್ನು ಗೌರವಿಸಿ ಎಂದು ಹೇಳಿ ಯಾವ ಜಾತಿಯನ್ನು ಕೀಳಾಗಿ ಕಾಣಬಾರದು, ಯಾವ ಧರ್ಮೀಯರನ್ನು ಕೂಡ ಕೀಳಾಗಿ ಕಾಣಬಾರದು. ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ಸೌಹಾರ್ದತೆಯೊಂದಿಗೆ ನಾವು ಕಾಣಬೇಕು. ಯಾರನ್ನು ಕೂಡ ಹಿಂಸಿಸಬೇಡಿ, ಯಾರಿಗೂ ನೋವು ನೀಡಬೇಡಿ, ಯಾರನ್ನು ಬೇಸರಪಡಿಸಬೇಡಿ, ಎಲ್ಲರಿಗೂ ಸಂತೋಷವನ್ನು ನೀಡಿ ಎಂಬಂತಹ ಸೌಂದರ್ಯಯುತವಾದಂತಹ ರೀತಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತೋರಿಸಿಕೊಡುತ್ತಿದ್ದಾರೆ. ಪ್ರೀತಿಯ ಮಿತ್ರರೇ, ನಮಗೆ ಕಾಣಬಹುದು, ಸಹಾಬತುಲ್ ಕಿರಾಮ್ ರವರಲ್ಲಿ ಒಬ್ಬರು ಬಂದು ಮಹದಿಯಾದಂತಹ ಆಯಿಷಾ ರಲಿಯಲ್ಲಾಹು ಅನ್ಹಾರೊಂದಿಗೆ ಕೇಳುತ್ತಿದ್ದಾರೆ, ಪ್ರವಾದಿಯವರ ಜೀವನ ಯಾವ ರೀತಿಯಾಗಿತ್ತು? ಕಾನ ಖುಲ್ಕುಹು ಕುರ್ಆನ್, ಪ್ರವಾದಿಯವರ ಜೀವನ ಕುರ್ಆನ್ ಆಗಿತ್ತು. ಆ ಪ್ರವಾದಿಯವರ ಜೀವನ ಕುರ್ಆನ್ನಿಂದ ಬರುತ್ತಿದೆ, ಆ ಸೌಂದರ್ಯ ಕುರ್ಆನ್ನಿಂದ ಬರುತ್ತಿದೆ. ಪ್ರೀತಿಯ ಮಿತ್ರರೇ, ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಪ್ರವಾದಿಯವರ ಜೀವನದ ಪ್ರತಿಯೊಂದು ಸೆಕೆಂಡ್ಗಳು ಕೂಡ ನಮಗೆ ಒಂದು ದೊಡ್ಡದಾದಂತಹ ಯಶಸ್ಸನ್ನು ನೀಡುತ್ತಿದೆ, ನಮಗೆ ಒಂದು ಮಾದರಿಯನ್ನು ನೀಡುತ್ತಿದೆ. ಆ ಪ್ರವಾದಿಯವರನ್ನು ನಾವು ವರ್ಣಿಸುತ್ತಿರುವಾಗ, ಪ್ರವಾದಿಯ ಸೌಂದರ್ಯವನ್ನು ವರ್ಣಿಸುತ್ತಿರುವಾಗ ಅಲ್ಲಿನ ಕೂದಲು ಯಾವ ರೀತಿ ಇತ್ತು, ಅಲ್ಲಿನ ಕಣ್ಣುಗಳ ಆ ಮಹಿಮೆ ಯಾವ ರೀತಿ ಇತ್ತು, ಅಲ್ಲಿನ ನಡತೆ ಯಾವ ರೀತಿ ಇತ್ತು, ಅಲ್ಲಿಂದ ಊಟ ಮಾಡುವಾಗ ಯಾವ ರೀತಿ ಊಟ ಮಾಡುತ್ತಿದ್ದರು, ಅಲ್ಲಿಂದ ಪ್ರವಾದಿಯವರು ಮತ್ತವರೊಂದಿಗೆ ಸಂವಹನ ನಡೆಸುವಾಗ ಯಾವ ರೀತಿಯಾಗಿತ್ತು ಸಂವಹನ ನಡೆಸಿದ್ದು, ಅದೇ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲಲು ಬಂದವರ ಮುಂದೆ ಪ್ರವಾದಿಯವರು ನೀಡಿದಂತಹ ಮಾತುಗಳೇನು, ಪ್ರವಾದಿಯನ್ನು ಹತ್ಯೆ ಮಾಡಲು ಬಂದವರ ಮುಂದೆ ಪ್ರವಾದಿಯವರು ನೀಡಿದಂತಹ ಸಂದೇಶವೇನು, ಇವೆಲ್ಲವೂ ಕೂಡ ಪ್ರವಾದಿಯವರ ಸೌಂದರ್ಯಕ್ಕೆ ನಮಗೆ ನೀಡಬೇಕಾದಂತಹ ಉದಾತ್ತ ಸಂದೇಶವಾಗಿದೆ. ಅಲ್ಲಾಹನ ಹಬೀಬರನ್ನು ಜೀವನದಲ್ಲಿ ಒಮ್ಮೆಯಾದರೂ ಕಾಣಬೇಕು. ಅಲ್ಲಾಹ ನಮಗೆ ತೌಫೀಕ್ ನೀಡಲಿ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.